ನಮಸ್ಕಾರ ಸ್ನೇಹಿತರೆ. ಬಿ ಸರೋಜಾದೇವಿ ಪತಿ ಯಾರು? ಅವರ ಹಿನ್ನೆಲೆ ಏನು? ಅವರು ಸಾವನ್ನಪ್ಪಿದ್ದು ಹೇಗೆ ಎಂಬುದು ನಿಮಗೆ ಗೊತ್ತಾ? ಮದುವೆ ಆದ್ಮೇಲೆ ಬೆಳ್ಳಿತೆರೆ ಮೇಲೆ ನಾಯಕಿಯಾಗಿ ವಿಜೃಂಭಿಸಿದವರು ಬಿ ಸರೋಜಾದೇವಿ. ಸೂಪರ್ ಸ್ಟಾರ್ ಪತ್ನಿಗೆ ಬೆಂಬಲ ಕೊಟ್ಟ ಶ್ರೀಹರ್ಷ ಕುರಿತು ಮಾಹಿತಿ ಇಲ್ಲಿದೆ. ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಬಿ ಸರೋಜಾದೇವಿ ಇನ್ನಿಲ್ಲ. ಜುಲೈ 14ರಂದು ಬೆಳಗ್ಗೆ ಮಲ್ಲೇಶ್ವರಂನಲ್ಲಿರುವ ನಿವಾಸದಲ್ಲಿ ಬಿ ಸರೋಜಾದೇವಿ ಸಾವನ್ನಪ್ಪಿದ್ದಾರೆ. 87 ವರ್ಷ ವಯಸ್ಸಿನ ಬಿ ಸರೋಜಾದೇವಿ ಅವರಿಗೆ ದಿಢೀರನೆ ತಲೆಸುತ್ತು ಕಾಣಿಸಿಕೊಂಡಿದೆ. ಏಕಾಏಕಿ ಕುಸಿದು ಬಿದ್ದ ಬಿ ಸರೋಜಾದೇವಿಯವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಜುಲೈ 15ರಂದು ಅಂತ್ಯಕ್ರಿಯೆ ನಡೆಯಿತು. 39 ವರ್ಷಗಳ ಹಿಂದೆಯೇ ತಮ್ಮ ಪತಿಯನ್ನ ಬಿ ಸರೋಜಾದೇವಿ ಕಳ್ಕೊಂಡ್ರು ಎಂಬ ಸತ್ಯ ಸಂಗತಿ ನಿಮಗೆ ಗೊತ್ತಿದ್ಯಾ? ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಬಿ ಸರೋಜಾದೇವಿ ಮದುವೆ ಆಗ್ಬಿಟ್ರು. ಅನಂತರ ಪತಿಯನ್ನ ಕಳ್ಕೊಂಡ್ರು. ಆದರೆ ಬಿ ಸರೋಜಾದೇವಿ ಮತ್ತೊಂದು ಮದುವೆ ಆಗ್ಲೇ ಇಲ್ಲ. 1938 ಜನವರಿ 7ರಂದು ಬೆಂಗಳೂರಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದವರು ಬಿ ಸರೋಜಾದೇವಿ. ತಂದೆ ಭೈರಪ್ಪ ಪೊಲೀಸ್ ಆಫೀಸರ್, ತಾಯಿ ರುದ್ರಮ್ಮ ಗೃಹಿಣಿ. ದಂಪತಿಗೆ ಇವರು 4ನೇ ಪುತ್ರಿ. ಚಿತ್ರರಂಗಕ್ಕೆ ಕಾಲಿಡುವಾಗಲೇ ಯಾರನ್ನು ಲವ್ ಮಾಡುವ ಹಾಗಿಲ್ಲ, ನಮ್ಮ ಜಾತಿಯ ಹುಡುಗನ ಜೊತೆ ನಿನ್ನ ಮದುವೆ ಅಂತ ತಾಯಿ ರುದ್ರಮ್ಮ ಕಂಡೀಷನ್ ಹಾಕಿದ್ರಂತೆ. ಅಮ್ಮನ ಮಾತನ್ನ ಬಿ ಸರೋಜಾದೇವಿ ಮೀರ್ಲಿಲ್ಲ. ಅಪ್ಪ ಅಮ್ಮ ಹುಡುಕಿದ ಹುಡುಗನನ್ನೇ ಬಿ ಸರೋಜಾದೇವಿ ಮದುವೆ ಆದ್ರು. ತಮಗೆ 29 ವರ್ಷ ವಯಸ್ಸಾಗಿದ್ದಾಗ ಅಂದ್ರೆ ಮಾರ್ಚ್ 1, 1967ರಂದು ಬಿ ಸರೋಜಾದೇವಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ಶ್ರೀಹರ್ಷ ಎಂಬುವರನ್ನ ಬಿ ಸರೋಜಾದೇವಿ ಮದುವೆ ಆದರು. 1967ರಲ್ಲಿ ಅರೇಂಜ್ ಮ್ಯಾರೇಜ್ ಆದವರು ಬಿ ಸರೋಜಾದೇವಿ. ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದ ಶ್ರೀಹರ್ಷ ಕುಟುಂಬಸ್ಥರು ಹುಡುಕಿದ್ದ ವರ. ಬಿ ಸರೋಜಾದೇವಿ ಅವರನ್ನ ನೋಡಲು ಬಂದಾಗ, ನಾನು ಎಂಜಿನಿಯರ್, ನೀವು ಆಕ್ಟರ್, ಇಬ್ಬರಿಗೂ ಅಡ್ಜಸ್ಟ್ ಆಗುತ್ತಾ ಅಂತ ಶ್ರೀಹರ್ಷ ಕೇಳಿದ್ರಂತೆ. ಆದ್ರೆ ಏನು ಮಾತನಾಡಬಾರದು ಅಂತ ತಾಯಿ ಕಟ್ಟಪ್ಪಣೆ ಮಾಡಿದ್ರಿಂದ ಹ್ಞೂ ಅಂತಷ್ಟೇ ಬಿ ಸರೋಜಾದೇವಿ ತಲೆ ಅಲ್ಲಾಡಿಸಿದ್ರಂತೆ. ಮದುವೆಗೆ ಒಪ್ಪಿದ್ಮೇಲೆ ಮನೆಯಲ್ಲೇ ಶ್ರೀಹರ್ಷ ಬಿ ಸರೋಜಾದೇವಿ ನಿಶ್ಚಿತಾರ್ಥ ನಡೆಯಿತು. ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ವಿವಾಹ ಮಹೋತ್ಸವ ನಡೆಯಿತು. ಮದುವೆಯಾದ ಸಂದರ್ಭದಲ್ಲಿ ಬಿ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಸಂಕಷ್ಟದಲ್ಲಿ ಸಿಲುಕಿದ್ದರು. ಈ ವೇಳೆ ಹಣಕಾಸು ವಿಚಾರದಲ್ಲಿ ಬಿ ಸರೋಜಾದೇವಿ ಅವರನ್ನ ಸಂಕಷ್ಟದಿಂದ ಪಾರು ಮಾಡಿದವರು ಪತಿ ಶ್ರೀಹರ್ಷ. ಮದುವೆ ಆದ್ಮೇಲೆ ಸಿನಿಮಾ ನಿಲ್ಲಿಸ್ಬಿಡು ಅಂತ ತಾಯಿ ಹೇಳಿದ್ರಂತೆ. ಆದ್ರೆ ಅಭಿನಯ ಮುಂದುವರಿಸೋಕೆ ಬಿ ಸರೋಜಾದೇವಿಗೆ ಸಪೋರ್ಟ್ ಮಾಡಿದವರೇ ಪತಿ ಶ್ರೀಹರ್ಷ. ನಂತರ 1985ರಿಂದ ಪತಿ ಶ್ರೀಹರ್ಷಗೆ ಅನಾರೋಗ್ಯ ಕಾಡಲು ಆರಂಭಿಸಿತು. ಶ್ರೀಹರ್ಷ ಅಸ್ವಸ್ಥರಾಗುತ್ತಿದ್ದಂತೆಯೇ ಬಿ ಸರೋಜಾದೇವಿ ನಟನೆಯಿಂದ ಬ್ರೇಕ್ ಪಡೆದರು. 1986ರಲ್ಲಿ ಶ್ರೀಹರ್ಷ ವಿಧಿವಶರಾಗ್ತಾರೆ. ಹಾರ್ಟ್ ಅಟ್ಯಾಕ್ನಿಂದ ಕೊನೆಯುಸಿರೆಳೆದರು. ಪತಿಯ ನಿಧನದಿಂದ ಬಿ ಸರೋಜಾದೇವಿ ತೀವ್ರ ಆಘಾತಕ್ಕೊಳಗಾದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಜೋರಾಗಿ ಕಿರ್ಚ್ಕೊಂಡು ತಮ್ಮ ಫಿಯಟ್ ಕಾರ್ನ ಬಿ ಸರೋಜಾದೇವಿ ಜಜ್ಜಿ ಹಾಕಿದ್ರಂತೆ. ಪತಿ ವಿಧಿವಶರಾದ್ಮೇಲೆ ಮಾನಸಿಕವಾಗಿ ತೀವ್ರ ನೊಂದಿದ್ದ ಬಿ ಸರೋಜಾದೇವಿ 1 ವರ್ಷ ನಟನೆ ಮಾಡಲಿಲ್ಲ. ಆದ್ರೆ ಅದಾಗಲೇ 8 ಚಿತ್ರಗಳನ್ನ ಬಿ ಸರೋಜಾದೇವಿ ಒಪ್ಪಿಕೊಂಡಿದ್ದರು. ಅದನ್ನ ಮುಗಿಸಲೇಬೇಕೆಂದು 1987 ಬಳಿಕ ತಾವು ಒಪ್ಪಿಕೊಂಡಿದ್ದ ಚಿತ್ರಗಳನ್ನ ಬಿ ಸರೋಜಾದೇವಿ ಮುಗಿಸ್ಕೊಟ್ರು. ಅನಂತರ 5 ವರ್ಷಗಳ ಕಾಲ ನಟನೆಯಿಂದ ಬಿ ಸರೋಜಾದೇವಿ ದೂರ ಸರಿದರು. 1993ರ ಬಳಿಕ ಬಿ ಸರೋಜಾದೇವಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸುತ್ತಾರೆ. ಪತಿಯ ನಿಧನದ ಬಳಿಕ ತಮಗೆ ಯಾರೂ ಕುಂಕುಮ ಕೊಡ್ತಿರ್ಲಿಲ್ಲ, ಶುಭ ಕಾರ್ಯಗಳಿಗೆ ಕರೆಯುತ್ತಿರಲಿಲ್ಲ ಅಂತ ಬಿ ಸರೋಜಾದೇವಿ ತುಂಬಾ ನೊಂದ್ಕೊಂಡಿದ್ರು. ಆದ್ರೂ ಇನ್ನೊಂದು ಮದುವೆಯಾಗುವುದಕ್ಕೆ ಅವರ ಮನಸ್ಸು ಒಪ್ಪಲೇ ಇಲ್ಲ. ಮತ್ತೊಂದು ಮದುವೆಯಾಗುವಂತೆ ತಾಯಿ ಹಠ ಹಿಡಿದಿದ್ರು. ಆದ್ರೆ ಶ್ರೀಹರ್ಷ ಅವರ ಜಾಗಕ್ಕೆ ಬೇರೊಬ್ಬರನ್ನ ಕರೆತರಲು ಬಿ ಸರೋಜಾದೇವಿ ಇಷ್ಟವಿರಲಿಲ್ಲ. ಹೀಗಾಗಿ ಬಿ ಸರೋಜಾದೇವಿ ಮತ್ತೊಂದು ಮದುವೆ ಆಗ್ಲೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.